ಮಿಥುನ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. ಮೃಗಶಿರ ನಕ್ಷತ್ರ 3-4ನೇ ಪಾದ, ಆರಿದ್ರ ನಕ್ಷತ್ರ 4 ಪಾದಗಳು, ಹಾಗೇನೆ ಪುನರ್ವಸು ನಕ್ಷತ್ರ 1, 2, 3ನೇ ಪಾದ ಈ ಮಿಥುನ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳಾಗಿರುತ್ತೆ. ಶ್ರೀ ಪರಾಭವನ ಸಂವತ್ಸರದಲ್ಲಿ ಈ ಮಿಥುನ ರಾಶಿಯವರಿಗೆ ಮುಖ್ಯವಾಗಿ ಶನಿ ವರ್ಷ ಪೂರ್ತಿ ಕೂಡ ಮೀನ ರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ ದಶಮ ಸ್ಥಾನದಲ್ಲೇ ಶನಿಯ ಸಂಚಾರ. ಇನ್ನು ರಾಹು ಕೇತು ಕೂಡ ಈ ವರ್ಷದ ಅಂತ್ಯದವರೆಗೂ ಅಂದ್ರೆ ಡಿಸೆಂಬರ್ 5ನೇ ತಾರೀಕಿನ ತನಕ ರಾಹು ಆಸ್ ಇಟ್ ಈಸ್ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಕೇತು ಆಸ್ ಇಟ್ ಈಸ್ ಸಿಂಹ ರಾಶಿಯಲ್ಲಿ ಸಂಚಾರ. ಆದ್ರೆ ಡಿಸೆಂಬರ್ 5ನೇ ತಾರೀಕು ರಾಹು ಮಕರಕ್ಕೆ ಪ್ರವೇಶ, ಕೇತು ಕರ್ಕಾಟಕ ರಾಶಿಗೆ ಪ್ರವೇಶ. ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಸ್ಥಾನಕ್ಕೆ ಕೇತುವಿನ ಪ್ರವೇಶ, ಅಷ್ಟಮ ಸ್ಥಾನಕ್ಕೆ ರಾಹುವಿನ ಪ್ರವೇಶ ಸ್ಟಾರ್ಟ್ ಆಗುತ್ತೆ. ಇನ್ನು ಗುರು ಜೂನ್ 1ನೇ ತಾರೀಕಿನ ತನಕ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಜೂನ್ 1ನೇ ತಾರೀಕು ದ್ವಿತೀಯ ಸ್ಥಾನಕ್ಕೆ ಪ್ರವೇಶ ಮಾಡ್ತಾರೆ, ಅಂದ್ರೆ ಕರ್ಕಾಟಕ ರಾಶಿಗೆ ಪ್ರವೇಶ. ಜೂನ್ 1ನೇ ತಾರೀಕಿನಿಂದ ಅಕ್ಟೋಬರ್ 31ನೇ ತಾರೀಕಿನ ತನಕ ಸರಿಸುಮಾರು 5 ತಿಂಗಳ ಕಾಲ ಮಾತ್ರ ಈ ಒಂದು ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡಿ ಅಕ್ಟೋಬರ್ 31ಕ್ಕೆ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಅಲ್ಲಿ ಸ್ವಲ್ಪ ದಿನ ಇದ್ದು ಮತ್ತೆ ವಕ್ರಿಯಾಗಿ ವರ್ಷದ ಅಂತ್ಯದಲ್ಲಿ ಮತ್ತೆ ಕರ್ಕಾಟಕ ರಾಶಿಗೇನೆ ಬರ್ತಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ನೋಡಿ, ಮಿಥುನ ರಾಶಿ ವೀಕ್ಷಕರು ಮುಖ್ಯವಾಗಿರ್ತಕ್ಕಂತಹ ವಿಷಯವನ್ನ ಗಮನಿಸಲೇಬೇಕು. ಗೋಚಾರದಿಂದ ನಾವು ಗುರುಬಲ, ಶನಿಬಲ, ಆದಾಯ ವ್ಯಯ ಫಲಿತಾಂಶಗಳನ್ನ ಹೇಳ್ತಾ ಇದ್ದೇವೆ. ಒಂದು ರಾಶಿಗೆ ಈ ವರ್ಷ ಗುರುಬಲ ಇದ್ರೆ ಮುಂದಿನ ವರ್ಷ ಗುರುಬಲ ಇರೋದಿಲ್ಲ. ನಿಮಗೆ ಎಕ್ಸಾಂಪಲ್ ಆಗಿ ತಗೊಳ್ಳಿ, ಮಿಥುನ ರಾಶಿಯವರಿಗೆ ಜೂನ್ 1ರಿಂದ ಅಕ್ಟೋಬರ್ 31 ಈ 5 ತಿಂಗಳು ಮಾತ್ರ ನಿಮ್ಗೆ ಗುರುಬಲ ಇರುತ್ತೆ. ಇನ್ನು ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ನಮಗೆ 7.5 ಶನಿ ಮುಕ್ತಾಯ ಆಗಿದೆ ಆದ್ರೂ ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ ವೀಕ್ಷಕರೇ, ಈ ಗೋಚಾರದಲ್ಲಿರ್ತಕ್ಕಂತಹ ಗುರುಬಲ, ಶನಿಬಲದಿಂದಲೇ ಆದಾಯ ವ್ಯಯ ಫಲಿತಾಂಶದಿಂದಲೇ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನಡೆಯುವುದಿಲ್ಲ. ನಮ್ಮ ವೈಯಕ್ತಿಕ ಜನ್ಮ ಜಾತಕ ರೀತ್ಯ ಶುಭ ಕಾರಕತ್ವ ವಹಿಸ್ತಕ್ಕಂತಹ ಗ್ರಹ ದಶೆ ಏನಾದರೂ ನಡೀತಾ ಇದ್ರೆ ಆ ಸಮಯದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಉದ್ಯೋಗದಲ್ಲಿ ಆಗಿರ್ಬೋದು, ಆರ್ಥಿಕ ವಿಚಾರದಲ್ಲಿ ಆಗಿರ್ಬೋದು, ಆ ಜೀವನ ಅನ್ನೋದು ಸ್ವಲ್ಪ ನೆಮ್ಮದಿಯಾಗಿ ಹೋಗ್ತಾ ಇರುತ್ತೆ. ಆ ಸಮಯದಲ್ಲಿ ಏನಾದ್ರೂ ಗುರುಬಲ ಬಂದ್ರೆ ಮತ್ತಷ್ಟು ಶುಭ ಫಲಿತಾಂಶಗಳನ್ನ ಅನುಭವಿಸ್ತೀವಿ. ಗುರುಬಲ ಇಲ್ಲ ಅಂದ್ರೂ ಶುಭ ಫಲಿತಾಂಶಗಳನ್ನೇ ಅನುಭವಿಸ್ತಾ ಇರ್ತೀವಿ. ಅದೇ ನಮ್ಮ ವೈಯಕ್ತಿಕ ಜನ್ಮ ಜಾತಕ ರೀತ್ಯ ಪಾಪ ಗ್ರಹಗಳ ದಶಾಭುಕ್ತಿ ಏನಾದ್ರು ನಡೀತಾ ಇದ್ರೆ ನಮ್ಮ ಜೀವನ ಸ್ಮೂತ್ ಆಗಿರೋದಿಲ್ಲ. ಲೈಫಲ್ಲಿ ತುಂಬಾ ತೊಂದರೆಗಳನ್ನ ನೋಡ್ತಾ ಇರ್ತೀವಿ. ಉದ್ಯೋಗದ ವಿಚಾರದಲ್ಲಿ, ಆರ್ಥಿಕ ವಿಚಾರದಲ್ಲಿ, ಸಾಂಸಾರಿಕ ವಿಚಾರದಲ್ಲಿ, ಯಾವುದೋ ಒಂದು ವಿಚಾರದಲ್ಲಿ ಸ್ವಲ್ಪ ತುಂಬಾನೇ ತೊಂದರೆ ಅನುಭವಿಸ್ತಾ ಇರ್ತೀವಿ. ಆ ಸಮಯದಲ್ಲಿ ಏನಾದ್ರೂ ಗುರುಬಲ ಬಂದ್ರೆ ಆ ಗುರುಬಲ ಎಷ್ಟು ದಿನ ಇರುತ್ತೋ ಅಷ್ಟು ದಿನಗಳ ಕಾಲ ಸ್ವಲ್ಪ ಉಸಿರಾಡ್ತೀವಿ ಅಂತ ಅರ್ಥ. ಆ ಕಷ್ಟದಿಂದ ಸ್ವಲ್ಪ ಹೊರಗಡೆ ಬರ್ಲಿಕ್ಕೆ ದಾರಿ ತೋರಿಸುತ್ತೆ ಅಂತ ಅರ್ಥ. ಸೊ ಮೇಜರ್ ಆಗಿ ಗುರುಬಲ, ಶನಿಬಲದಿಂದಲೇ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನಡೆಯುವುದಿಲ್ಲ. ಆಮೇಲೆ ನೀವು ನೋಡ್ತಾ ಇರ್ತೀರಾ, ಈ ವರ್ಷ ಅಥವಾ ಈ ತಿಂಗಳು ಈ ರಾಶಿಯವರಿಗೆ ಗಜಕೇಸರಿ ಯೋಗ, ಅಷ್ಟಲಕ್ಷ್ಮಿ ಯೋಗ, ಶುಕ್ರ ದಶ ಹಿಡಿತಾ ಇದೆ, ಇವರಿಗೆ ಕೈ ಹಿಡಿತಾ ಇದೆ, ಅಥವಾ ವಿಪರೀತ ರಾಜಯೋಗ, ಗಜಕೇಸರಿ ಯೋಗ ಅಂತ ಹೇಳ್ಬಿಟ್ಟು ಇವ್ಯಾವುದು ಕೂಡ ಗೋಚಾರದಲ್ಲಿ ಅಪ್ಲಿಕೇಬಲ್ ಆಗುವುದಿಲ್ಲ, ವರ್ತಿಸುವುದಿಲ್ಲ. ನಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಇದ್ರೇನೆ, ಅವರ ದಶಾಭುಕ್ತಿ ಬಂದ್ರೇನೆ ಅವರು ಆಕ್ಟಿವೇಟ್ ಆಗಿ ಫಲಿತಾಂಶಗಳನ್ನ ಕೊಡ್ತಾರೆ. ಸೊ ಗಜಕೇಸರಿ ಯೋಗ ಅನ್ನೋದು ಕೂಡ ಅದು 100ಕ್ಕೆ 1 ಇದ್ರೆ ಹೆಚ್ಚಾಯ್ತು. ಶುಕ್ರ ದಶನು ಕೂಡ ಎಲ್ಲರಿಗೂ ಕೈ ಹಿಡಿಯುವುದಿಲ್ಲ. ಸೊ ಸತ್ಯಾಸತ್ಯತೆಯನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಶ್ರೀ ಪರಾಭವನ ಸಂವತ್ಸರದಲ್ಲಿ ಈ ಮಿಥುನ ರಾಶಿಯವರಿಗೆ ಜೂನ್ 1ನೇ ತಾರೀಕಿನ ತನಕ ಜನ್ಮ ರಾಶಿಯಲ್ಲಿ ಗುರುವಿನ ಸಂಚಾರ. ಈಗಾಗಲೇ ನೀವು ಫೇಸ್ ಮಾಡ್ತಾ ಇದ್ದೀರಾ. ಆಲ್ರೆಡಿ 2025 ಏಪ್ರಿಲ್ ಮೇ ಇಂದಲೇ ಜನ್ಮ ರಾಶಿಗೆ ಬಂದ್ರು. ಅಲ್ಲಿಂದನೂ ಕೂಡ ನಿಮಗೆ ನೋಡಿ, ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವಿವಾದಗಳು, ತೊಂದರೆಗಳನ್ನ ನೀವು ಅನುಭವಿಸ್ತಾ ಬರ್ತಾ ಇದ್ದೀರಾ. ಆಮೇಲೆ ಡಿಸಿಷನ್ ಮೇಕಿಂಗ್ ಕರೆಕ್ಟ್ ಆಗಿ ನಿಮಗೆ ಆಗ್ತಾ ಇಲ್ಲ. ಈ ಸಮಯದಲ್ಲಿ ಕರೆಕ್ಟ್ ಆಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅದು ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಅಂದ್ರೆ ವ್ಯಾಪಾರದಲ್ಲಿ ಆಗಿರ್ಬೋದು, ಉದ್ಯೋಗದಲ್ಲಿ ಆಗಿರ್ಬೋದು, ಆಮೇಲೆ ಒಂದು ಮದುವೆ ವಿಚಾರದಲ್ಲಿ ಆಗಿರ್ಬೋದು, ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನೀವು ಆಗ್ಲೇ ಫೇಸ್ ಮಾಡ್ತಾ ಇದ್ದೀರಾ. ಆ ತರ ಫೀಲ್ ಆಗ್ತಾ ಇದೆ ನಿಮ್ಗೆ. ಆಗ್ಲೇ ಕರೆಕ್ಟ್ ಆಗಿರ್ತಕ್ಕಂಥ ಮಾರ್ಗವನ್ನ ನೀವು ನೋಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನಿಮಗೆ. ಉದ್ಯೋಗದಲ್ಲಿ ಆಗಿರ್ಬೋದು, ಉದ್ಯೋಗದಲ್ಲಿ ಸ್ಟ್ರೆಸ್ಸು, ಹೊರಗಡೆ ಬರೋಕೆ ಆಗ್ದಂಗೆ, ಅಂದ್ರೆ ಏನೋ ಒಂಥರ ಕನ್ಫ್ಯೂಷನ್ ಒಂದು ಅನುಭವಿಸ್ತಾ ಬರ್ತಾ ಇದ್ದೀರಾ. ನೀವು ಉದ್ಯೋಗದಲ್ಲಿ ಸಾಕಷ್ಟು ಏರಿಳಿತಗಳನ್ನ ನೋಡ್ತಾ ಇದ್ದೀರಾ. ಆಮೇಲೆ ಉದ್ಯೋಗದಲ್ಲಿ ತುಂಬಾ ತೊಂದರೆ ತಾಪತ್ರಯಗಳು, ಮದುವೆ ವಿಚಾರದಲ್ಲೂ ಕೂಡ ಸಾಕಷ್ಟು ಆಲ್ರೆಡಿ ದಾಂಪತ್ಯದಲ್ಲಿ ಯಾರೆಲ್ಲ ಇದ್ದೀರಾ, ಗಂಡ ಹೆಂಡತಿ, ಪತಿ ಪತ್ನಿಯರಲ್ಲಿ ಏನೋ ಒಂಥರ ಹೇಳೋಕೆ ಆಗದೆ ಇರೋ ತರ ಒಂದು ಸ್ವಲ್ಪ ತೊಂದರೆ, ಅಲ್ಲಿ ಒಂದು ಇರಿಟೇಷನ್ ತರ ಫೀಲ್ ಆಗ್ತಾ ಇರ್ತಕ್ಕಂಥದ್ದು. ಆಮೇಲೆ ಮದುವೆ ಸಂಬಂಧ ಬರ್ತಾ ಇರುತ್ತೆ,
ಎಷ್ಟು ಸಂಬಂಧ ನೋಡ್ತಾ ಇದೀವಪ್ಪ, ಆದ್ರೂ ಒಂದು ಆಗ್ತಾ ಇಲ್ಲ, ಯಾವ್ದು ಒಳ್ಳೆ ಸಂಬಂಧನೇ ಬರ್ತಾ ಇಲ್ಲ, ಈ ತರ. ಆಮೇಲೆ ಯಾರೋ ಒಂದು ಮೂರನೇ ವ್ಯಕ್ತಿ ಬಂದ, ಆ ಹುಡುಗ ಸರಿ ಇಲ್ಲಂತೆ, ಅಥವಾ ಹುಡುಗನಿಗೆ ಒಳ್ಳೆ ಕೆಲಸ ಇಲ್ವಂತೆ, ಈ ತರ ಯಾರೋ ಬಂದು ಹೇಳಿದ ತಕ್ಷಣ ಅವ್ರ ಮಾತನ್ನ ಕೇಳೋದಂದ್ರೆ ನಿಮ್ಮ ನಿರ್ಣಯಗಳನ್ನ, ನಿಮ್ಮ ಸ್ವಂತ ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ ಈ ಸಮಯದಲ್ಲಿ. ಸಾಕಷ್ಟು ಏಳಿತಗಳನ್ನ ನೀವು ನೋಡ್ತಾ ಬರ್ತಾ ಇದ್ದೀರಾ. ಆರೋಗ್ಯದ ವಿಚಾರದಲ್ಲೂ ಕೂಡ ಸಾಕಷ್ಟು ಏಳಿತಗಳನ್ನ ನೀವು ನೋಡ್ತಾ ಬರ್ತಿದ್ದೀರಾ. ಆದ್ರೆ ಈ ಜೂನ್ 1ನೇ ತಾರೀಕು ದ್ವಿತೀಯ ಸ್ಥಾನಕ್ಕೆ ಗುರುವಿನ ಪ್ರವೇಶ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಮೇ ತಿಂಗಳಿಂದನೇ ನಿಮಗೆ ಬದಲಾವಣೆಗಳನ್ನ ನೀವು ನೋಡ್ತಾ ಬರ್ತೀರಾ. ಇನ್ನು ಮುಂದಕ್ಕೆ ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ಮದುವೆ ಅಂದ್ರೆ ಕಂಕಣ ಬಗ್ಗೆ ಕೂಡಿ ಬರ್ತಕ್ಕಂಥದ್ದು, ಉದ್ಯೋಗದಲ್ಲಿ ಇರ್ತಕ್ಕಂತಹ ತೊಂದರೆ ತಾಪತ್ರಗಳು ಎಲ್ಲನೂ ತುಂಬಾನೇ ಸಡನ್ ಆಗಿ ಕಡಿಮೆ ಆಗ್ತಕ್ಕಂಥದ್ದು. ಹಾಗೇನೆ ದಾಂಪತ್ಯ ವಿಚಾರದಲ್ಲಿ ಯಾರೆಲ್ಲ ನೀವು ನೋವು ಪಡ್ತಾ ಇದ್ರೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ಮತ್ತೆ ಪತಿ ಪತ್ನಿಯರಿಬ್ಬರು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ನೋಡ್ತಕ್ಕಂಥದ್ದು, ನಿಮ್ಮ ಮಾತಿಗೆ ಗೌರವ ಸಿಗ್ತಕ್ಕಂಥದ್ದು, ಕುಟುಂಬದ ಶುಭ ಕಾರ್ಯಕ್ರಮಗಳಿಗೆ ಹಾಜರಾಗ್ತಕ್ಕಂಥದ್ದು, ಅಥವಾ ನಿಮ್ಮ ಕುಟುಂಬದಲ್ಲಿ ಏನಾದರೂ ಶುಭ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಆಲೋಚನೆ ಮಾಡಿ ಮಾಡ್ತಕ್ಕಂಥದ್ದು, ನಿಮ್ಮ ಮಾತಿಗೆ ಒಂದು ಒಳ್ಳೆ ತೂಕ ಇರ್ತಕ್ಕಂತಹ ಮಾತುಗಳನ್ನ ಆಡಿ ಇತರರ ಪ್ರಶಂಸೆಗೆ ಒಳಗಾಗ್ತಕ್ಕಂಥದ್ದು, ಒಳ್ಳೆ ಒಳ್ಳೆ ಭೋಜನಗಳನ್ನ ಸವಿತಕ್ಕಂಥದ್ದು, ಆರೋಗ್ಯದಲ್ಲಿ ತೊಂದರೆಗಳು ಏನೆಲ್ಲ ನೀವು ಪಡ್ತಾ ಇದ್ದೀರಾ ಅದರಿಂದ ಹೊರಗಡೆ ಬರ್ತಕ್ಕಂಥದ್ದು, ಈ ತರಹದ ಪಾಸಿಟಿವ್ ಇಂಪ್ಯಾಕ್ಟ್ನ ನೀವು ನೋಡ್ತೀರಾ. ಆದ್ರೆ ಅಕ್ಟೋಬರ್ ನಂತರ ಮತ್ತೆ ಗುರುಬಲ ಕಡಿಮೆ ಆಗ್ತಕ್ಕಂಥದ್ದು. ಅಕ್ಟೋಬರ್ ನಂತರ ಶನಿ ಕೂಡ ವಕ್ರಿ ಆಗಿರೋದ್ರಿಂದ ಉದ್ಯೋಗದಲ್ಲಿ ಮೇಜರ್ ಆಗಿ ಸಡನ್ ಡಿಸಿಷನ್ಸ್ ತಗೊಳೋದಕ್ಕೆ ಒಳ್ಳೆ ಸಮಯ ಅಲ್ಲ. ಅಕ್ಟೋಬರ್ ಇಂದ ಅಂದ್ರೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಆರ್ಥಿಕ ವಿಚಾರದಲ್ಲೂ ಕೈ ಸುಟ್ಕೊಳ್ಳತಕ್ಕಂತಹ ಸಾಧ್ಯತೆ ಇರುತ್ತೆ. ಹುಷಾರಾಗಿರ್ಬೇಕು. ಕೊಟ್ಟು ತಗೊಳೋದ್ರಲ್ಲಿ ಲೇವಾದೇವಿಗಳು ಅಥವಾ ಇತರರಿಗೆ ಶ್ಯೂರಿಟಿ ಆಗ್ತಕ್ಕಂಥದ್ದು, ಏನಾದರೂ ಗೊತ್ತಿಲ್ಲದಾಗೆ ಮಾತಾಡ್ಬಿಡೋದು, ಅಲ್ಲಿ ತೊಂದರೆ ಅನುಭವಿಸ್ತಕ್ಕಂಥದ್ದು, ಸಡನ್ ಆಗಿ ನನಗೆ ಉದ್ಯೋಗ ಸಿಗುತ್ತೆ, ಈ ಉದ್ಯೋಗನೇ ಬೇಡ, ನಾನು ಬೇರೆ ಉದ್ಯೋಗ ಹುಡುಕೊಂತೀನಿ ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ರಿಸೈನ್ ಮಾಡಿ ಮತ್ತೆ ಉದ್ಯೋಗ ಹುಡುಕೋದಕ್ಕೆ ಹೋಗೋದು, ಈ ತರ ಎಲ್ಲ ಮಾಡ್ಲಿಕ್ಕೆ ಹೋಗಬಾರದು. ಸೊ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೇದು. ಏನೇ ಆಗಲಿ ಈ ಸಮಯದಲ್ಲಿ ಈ ವರ್ಷ ವೀರಭದ್ರ ದರ್ಶನವನ್ನು ಮಾಡಿ. ವೀರಭದ್ರ ಗುರುವಿನ ದೃಷ್ಟಿ ಶನಿಯ ಮೇಲೆ ಇರೋದ್ರಿಂದ ವೀರಭದ್ರ ದರ್ಶನವನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ವಿಶೇಷವಾಗಿ ಗುರುವಾರ ಮತ್ತು ಆಮೇಲೆ ಶನಿವಾರ ವೀರಭದ್ರ ಆರಾಧನೆ, ವೀರಭದ್ರ ದರ್ಶನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಐತಿಹಾಸಿಕ ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಕಟ್ಟಿಸಿರ್ತಕ್ಕಂತಹ ವೀರಭದ್ರ ದೇವಸ್ಥಾನ ಏನಾದರೂ ಇದ್ರೆ ಇನ್ನೂ ಒಳ್ಳೇದು. ಆಮೇಲೆ ಮೃತ್ಯುಂಜಯ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳಿ. ಕಾಲ ಭೈರವ ಅಷ್ಟಕ ಅಂತ ಬರುತ್ತೆ, ಅದನ್ನ ಪ್ರತಿನಿತ್ಯ ರಾತ್ರಿ ಮಲಗಬೇಕಾದ್ರೆ 8 ಸಲ ಕೇಳ್ಬಿಟ್ಟು ಮಲಗಿ. ಇನ್ನು ತೃತೀಯ ಸ್ಥಾನದಲ್ಲಿ ಕೇತು ಸಂಚಾರ ಮತ್ತೆ ನವಮ ಸ್ಥಾನದಲ್ಲಿ ರಾಹುವಿನ ಸಂಚಾರ, ಸ್ವಲ್ಪ ಸೋದರರ ಜೊತೆ ಭಿನ್ನಾಭಿಪ್ರಾಯ ಮತ್ತೆ ತಂದೆಯ ಜೊತೆ ವೈರತ್ವಗಳು, ಸ್ವಲ್ಪ ಚಿಕ್ಕ ಪುಟ್ಟದಾಗಿ ಈ ತರ ತೊಂದರೆಗಳನ್ನ ನೀವು ಅನುಭವಿಸ್ತಾ ಇರ್ತೀರಾ. ಬಟ್ ಜೂನ್ ಇಂದ ಕ್ರಮೇಣ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರೆ ಇಷ್ಟ ಆಗಿದ್ರೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಪ್ರಾಬ್ಲಮ್ಸ್ ಹೇಳ್ಕೋಬಾರ್ದು. ನಿಮ್ಮ ಸಮಸ್ಯೆಗಳನ್ನ ನೀವು ಹೇಳ್ಕೊಂಡ್ರೆ ನಾನೇನಕ್ಕೆ? ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಕಂಪಲ್ಸರಿ ಇರಬೇಕು. ಪ್ರಾಬ್ಲಮ್ಸ್ ಏನಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಸಿಂಪಲ್ ಆಗಿರ್ತಕ್ಕಂಥ ರೆಮಿಡೀಸ್ನ ನಾನು ಕೊಡ್ತೇನೆ. ಯಾರಾದ್ರೂ ಇಷ್ಟ ಇದ್ರೆ ಮಾತ್ರ ಕಾಲ್ ಮಾಡಿ. ಇನ್ನು ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.